ಕಾಮಗಾರಿಗಳ ಪ್ರಗತಿಯಲ್ಲಿವೆ, ಯಾವ ಚಾಲು ಆಗಿಲ್ಲ ಅಂತ ವರದಿ ಕೊಡಲಿ ಅವರು ಇಂಜಿನಿಯರ್ ಇದೆ, ರೆಡಿ ಇದೆ, ಕೊಡಿ ಮತ್ತೆ ಆ ಸಬ್ಜೆಕ್ಟ್ ಇದೆ, ಆ ಸಬ್ಜೆಕ್ಟ್ ಟೈಮ್ನಲ್ಲಿ ಡಿಸ್ಕಸ್ ಮಾಡಿ ಇದೆ ಸರ್, ಸಬ್ಜೆಕ್ಟ್ ಇದೆ. ಅದನ್ನ ಏನೋ ಒಂದು ಹಳೆ ಜಾತ್ರೆ ಮೊದಲು ಚಾಲು ಮಾಡಿ. UK ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ. ನಾನು MPM ಶಿವಪ್ರಕಾಶ್. ಪಟ್ಟಣದ ಪುರಸಭೆ MP ಪ್ರಕಾಶ್ ಸಭಾಂಗಣದಲ್ಲಿ ನಡೆದ ಇಂದಿನ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಶಾಸಕ ಕೃಷ್ಣನಾಯಕರವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನೂತನವಾಗಿ ಅಧಿಕಾರಕ್ಕೆ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥ ಅಧ್ಯಕ್ಷರಾದ ಜಮಲಾಬಿ ಮತ್ತು ಉಪಾಧ್ಯಕ್ಷರಾದ ಮಂಜುನಾಥ್ರವರಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದರು. ಈಚೆಗೆ ನಡೆದ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅನೇಕ ಕಸರತ್ತುಗಳು ರಾಜಕಾರಣಗಳು ನಡೆದು ಪುರಸಭೆಯನ್ನು BJP ಪಕ್ಷ ಕಮಲವನ್ನು ಅರಳಿಸುವಲ್ಲಿ ಯಶಸ್ವಿಯಾಗಿದೆ. ಈ ಸಂದರ್ಭದ ನಂತರ ಮೊದಲ ಬಾರಿಗೆ ನಡೆದ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಉದ್ದೇಶಿಸಿ ಅವರು ಮಾತನಾಡಿದರು. ಪಟ್ಟಣದ ಸೌಂದರೀಕರಣ, ಸ್ವಚ್ಛತೆಯ ಬಗ್ಗೆ ಹೆಚ್ಚು ಮಹತ್ವವನ್ನು ಕೊಡಬೇಕಾಗಿದೆ. ಎಲ್ಲ ವಾರ್ಡಿನ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಅದಕ್ಕೆ ಬೇಕಾದ ಹಣಕಾಸಿನ ವ್ಯವಸ್ಥೆಯನ್ನು ನಾನು ಮಾಡಿಸುತ್ತೇನೆ. ಹಂತವಾಗಿ ಅಭಿವೃದ್ಧಿಯನ್ನು ಮಾಡೋಣ, ಎಲ್ಲರೂ ಕೈ ಜೋಡಿಸಿ ಎಂದು ಭರವಸೆಯನ್ನು ನೀಡಿದರು. ಕುಡಿಯುವ ನೀರು, ಸ್ವಚ್ಛತೆ, UGD, ರಸ್ತೆ, ಬೀದಿ ದೀಪಗಳು ಸೇರಿದಂತೆ ಮೂಲ ಸೌಕರ್ಯಗಳನ್ನು ಕೊಡುವುದೇ ನನ್ನ ಗುರಿಯಾಗಿದೆ ಎಂದು ಅವರು ಹೇಳಿದರು. ಪುರಸಭೆಯಿಂದ ಬರುವ ಹಣ ಮತ್ತು ಉಳಿದಂತೆ ಶಾಸಕರ ಅನುದಾನವನ್ನು ಹಾಕಿ ಅಭಿವೃದ್ಧಿ ಕೆಲಸ ಮಾಡುತ್ತೇನೆ ಎಂದು ಅವರು ಭರವಸೆಯನ್ನು ನೀಡಿದರು. ಪಟ್ಟಣದ ಸಮಸ್ಯೆಗಳನ್ನು 15 ದಿನಗಳೊಳಗಾಗಿ ಬೇಕಾಗುವ ಅಂದಾಜು ಮೊತ್ತವನ್ನು ಸಿದ್ಧಪಡಿಸಿ ಕಾಮಗಾರಿ ಕೆಲಸವನ್ನು ಪ್ರಾರಂಭಿಸುತ್ತೇನೆ ಎಂದು ಶಾಸಕರು ಭರವಸೆ ನೀಡಿದರು. ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಡಿವೈಡರ್ಸ್, ಫುಟ್ಪಾತ್ಗೆ ಫ್ಲೈವರ್ಸ್, ಬೀದಿ ದೀಪಗಳು ಹಾಗೂ CC ಕ್ಯಾಮ್ರಾ ಹಾಕಿಸುವಂಥ ಉದ್ದೇಶವನ್ನು ನಾನು ಹೊಂದಿದ್ದೇನೆ. ಪಟ್ಟಣದ ಕಾಲೇಜುಗಳು, ಪ್ರೌಢಶಾಲೆಗಳು, ಪ್ರಾಥಮಿಕ ಶಾಲೆಗಳ ಅಭಿವೃದ್ಧಿ ಮಾಡುವುದೇ ನನ್ನ ಗುರಿಯಾಗಿದೆ ಎಂದು ಭರವಸೆಯನ್ನು ನೀಡಿದರು. ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಮಣ್ಣಿನಿಂದಾಗಿ ಆರೋಗ್ಯಕ್ಕೆ ತುಂಬ ಸಮಸ್ಯೆಯಾಗುತ್ತಿದೆ. ರಸ್ತೆ ಮೇಲಿರುವ ಮಣ್ಣನ್ನು ತೆಗೆಸಿ ಸ್ವಚ್ಛಗೊಳಿಸಬೇಕು. ಅಂಗಡಿ ಮುಗ್ಗಟ್ಟಿನವರು ಕಸದ ಬುಟ್ಟಿಯಲ್ಲಿ ಕಸ ಹಾಕದೆ ರಸ್ತೆಯ ಬದಿಗಳಲ್ಲಿ ಹಾಕುವವರಿಗೆ ಅವರ ಮೇಲೆ ಕ್ರಮವನ್ನು ಜರುಗಿಸಿ ಎಂದು ಮುಖ್ಯಾಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು. ಬರುವ ದಿನಗಳಲ್ಲಿ ಸ್ವೀಪಿಂಗ್ ಮಿಷನನ್ನು ಖರೀದಿ ಮಾಡಿಕೊಡುತ್ತೇನೆ. ಪಟ್ಟಣದ ಸ್ವಚ್ಛತೆಯ ಕಡೆ ಗಮನ ಕೊಡಿ ಎಂದು ಪಟ್ಟಣದ ಪುರಸಭೆಯ ಸದಸ್ಯರಿಗೆ ಮತ್ತು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಸಭೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಸದಸ್ಯರು ಕುಡಿಯುವ ನೀರು, ರಸ್ತೆ, ನೀರು, ಪೈಪ್ಲೈನ್, ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಸಮಸ್ಯೆಗಳ ಬಗ್ಗೆನೇ ಅವರು ಪ್ರಸ್ತಾಪಿಸಿದರು. ಪುರಸಭೆ ಅಧ್ಯಕ್ಷರಾದ ಜಮಾಲಾಬಿ ಮಾತನಾಡಿ, ಶಾಸಕರ ಜೊತೆಗೆ ನಮ್ಮ ಸದಸ್ಯರೆಲ್ಲ ಸೇರಿ ಪಟ್ಟಣದ ಅಭಿವೃದ್ಧಿಗೆ ಪ್ರಯತ್ನಿಸೋಣ ಎಂದು ಭರವಸೆಯನ್ನು ನೀಡಿದರು. ಉಪಾಧ್ಯಕ್ಷರಾದ ಸೊಪ್ಪಿನ ಮಂಜುನಾಥ್ ಅವರು ಮಾತನಾಡಿ, ಪಟ್ಟಣವನ್ನು ಸ್ವಚ್ಛಗೊಳಿಸಿ ಸುಂದರ ನಗರವನ್ನು ಮಾಡುವ ಉದ್ದೇಶವನ್ನು ನಾವು ಹೊಂದಿದ್ದೇವೆ. ಶಾಸಕರ ಸಹಕಾರದಿಂದ ಅಭಿವೃದ್ಧಿ ಕೆಲಸವನ್ನು ಮಾಡೋಣ, ಎಲ್ಲರೂ ಕೈ ಜೋಡಿಸಿ ಎಂದು ಸಹಕಾರವನ್ನು ಕೇಳಿದರು. ಈ ಸಂದರ್ಭದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಇಮಾಮ್ ಸಾಹೇಬರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದರು. ಹಾಗಾಗಿ ನಮ್ಮ ಹುಡುಗಿ ಪಟ್ಟಣ ಕೂಡ ನಾವೆಲ್ಲರೂ ಹುಟ್ಟಿ ಬೆಳೆದ ಪಟ್ಟಣ, ಮತ ಹಾಕಿ ಪ್ರತಿನಿಧಿ ಆಗಿ ಕಳಿಸಿದ ಪಟ್ಟಣ. ಹಾಗಾಗಿ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಒಂದು ಉತ್ತಮವಾದ ಒಂದು ಅಭಿವೃದ್ಧಿ ಹೊಂದಿದ ಒಂದು ಸುರಕ್ಷಿತ ಮತ್ತು ಒಂದು ಸ್ವಚ್ಛತೆಯ ಒಂದು ಪಟ್ಟಣ ಅಂತೇಳಿ ನಾನು ತಮಗೆ ನಾನು ಕಳಕಳಿತೇನೆ. ಹಾಗಾಗಿ ನಮ್ಮ ಪುರಸಭೆಯ ಮುಖ್ಯ ಅಧಿಕಾರಿಗಳು ಹೇಳಿದರು, ಶಾಸಕರು ರಸ್ತೆಗಳಿಗೆ ಅನುದಾನ ತಗೊಂಡು ಬರ್ತಾ ಇದ್ದಾರೆ. ಹಾಗಾಗಿ UGD ಮತ್ತು ಡ್ರೈನೇಜ್ಗಳ ಬಗ್ಗೆ ತಾವು ಜಾಸ್ತಿ ಒತ್ತು ಕೊಡಿ ಅಂತೇಳಿ. ಖಂಡಿತವಾಗಿ ತಾವು ಕೊಂದುಗೊರತೆಗಳು ತಗೊಳ್ಳುವಾಗ ಬರೀ UGD ಮತ್ತೆ ಓಪನ್ ಡ್ರೈನೇಜ್ ಬಗ್ಗೆ ತಗೋಬೇಡಿ. ತಾವು ಪರಿಪೂರ್ಣವಾಗಿ ಒಬ್ಬೊಬ್ಬರು ಸದಸ್ಯರ ಹತ್ರ ಕುತ್ಕೊಂಡು ತಮ್ಮ ಅಧಿಕಾರಿಗಳ ತಂಡ ಅವ್ರ ಜೊತೆಯಲ್ಲಿ ಆ ವಾರ್ಡ್ನಲ್ಲಿ
ನೇರವಾಗಿ ಹೋಗಿ ವಾರ್ಡ್ನೆಲ್ಲ ಸುತ್ತಾಡಿ ಆ ವಾರ್ಡಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ, ಎಲ್ಲ ರೀತಿಯ ಮೂಲಭೂತ ಸಮಸ್ಯೆಗಳ ಬಗ್ಗೆ ವಿವರವಾಗಿ ನಾವು ಬರ್ಕೊಂಡು ರೆಡಿ ಮಾಡಿ 23 ವಾರ್ಡಿನ ಒಂದು ಘಟನೆಗಳಿಗೆಲ್ಲ ಲಿಸ್ಟ್ ಮಾಡಿ ಪ್ರಿಂಟಿನ ಸಮಸ್ಯೆಗಳು ಎಷ್ಟಿದ್ದಾವೆ, ರೋಡ್ಗಳು ಎಷ್ಟು ಆಗ್ಬೇಕಾಗಿದೆ, ಡ್ರೈನೇಜ್ಗಳು ಎಷ್ಟು ಆಗ್ಬೇಕಾಗಿದೆ, ಯೂಜಿಡಿ ಎಷ್ಟು ಬೇಕಾಗಿದೆ, ನಾವೇನ್ ಮಾಡೋದು ಅದನ್ನೆಲ್ಲ ಪೈಪ್ರೇಷನ್ ಮಾಡ್ತೀವಿ. ಪೈಪ್ರೇಷನ್ ಮಾಡ್ಕೊಂಡಿದ ತಕ್ಷಣ ನಮ್ಮ ಇಂಜಿನಿಯರ್ ಅವರು ಪೈಪ್ರೇಷನ್ ಮಾಡಿದ ತಕ್ಷಣ ನಾವು ಇಮಿಡಿಯೇಟ್ಲಿ ಟೆಂಟೇಟಿವ್ ಯೂಜಿಡಿಗೆ ಎಷ್ಟು ಅಮೌಂಟ್ ನಮಗೆ ಬೇಕಾಗುತ್ತೆ, ಡ್ರೈನೇಜ್ಗಳಿಗೆ ಎಷ್ಟು ಅಮೌಂಟ್ ಬೇಕಾಗುತ್ತೆ, ಸಣ್ಣ ಪುಟ್ಟ ಬ್ರಿಡ್ಜ್ಗಳಿಗೆ ಎಷ್ಟು ಬೇಕಾಗ್ಬೋದು, ರಾಜನಗರ ಒಳಗೆ ಹೋಗ್ಬೇಕಂತಂದ್ರೆ ಈಗೂ ಭಯ, ಅಕ್ಕಪಕ್ಕ ಯಾವುದು ಸೇಫ್ಟಿ ಇಲ್ಲ. ಆಮೇಲೆ ಚಿಕ್ಕ ಸೇತುವೆ ಗಾಡಿಗಳು ಅಥವಾ ರಾತ್ರಿ ಓಡಾಡುವ ಗಾಡಿಗಳು ಏನ್ ಬೇಕಾ ನಾವು ತಾಗ್ಬೋದು ಅಂತ ಹೇಳಿ ನಿನ್ನೆ ಕೂಡ ನಡ್ಕೊಂಡು ಹೋಗುವಾಗ ನಾನು ನೋಡಿದೆ. ಹಾಗಾಗಿ ಆ ವಾರ್ಡಲ್ಲಿ ಏನ್ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆ ತಾವೆಲ್ಲರೂ ನಿಮ್ಮ ತಂಡ ಜೊತೆಯಲ್ಲಿ ಸಂಬಂಧಪಟ್ಟ ಪುರಸಭೆಯ ಸದಸ್ಯನ ಒಳಗೊಂಡಂತೆ ಪರಿಪೂರ್ಣವಾಗಿ ಏನ್ ಮಾಡಿರ್ತೀರಾ ಅದನ್ನು ಪರಿಪೂರ್ಣವಾಗಿ ಟೆಂಟೇಟಿವ್ ಎಸ್ಟಿಮೇಷನ್ ಟೆಂಟೇಟಿವ್ ಎಸ್ಟಿಮೇಟೆಡ್ ಕಾಸ್ಟ್ ಏನಾಗುತ್ತೆ ಅಂತ ಹೇಳಿ ತಾವು ಹೇಳಬೇಕು. ಸೊ ಟೆಂಟೇಟಿವ್ ಎಸ್ಟಿಮೇಷನ್ ಕಾಸ್ಟ್ ಅನ್ನು ಇಟ್ಕೊಂಡು ನಾವು ಅವಾಗ ನಮ್ಮ ಪುರಸಭೆ ಬರ ಅನುದಾನ ಎಷ್ಟಾಗುತ್ತೆ ಅಂತೇಳಿ ಅದನ್ನು ತಗೊಂಡು ಉಳಿಕೆದಕ್ಕೆ ಯಾವ ಎಷ್ಟು ಅನುದಾನ ಬೇಕಂತ ಅದನ್ನ ಪರಿಪೂರ್ಣವಾಗಿ ನಾನು ಅನುದಾನ ಹಾಕಿ ಸೊ ಹಂತ ಹಂತವಾಗಿ ನಾವು ವಾರ್ಡ್ ಕೆಲಸಗಳನ್ನೆಲ್ಲ ನಾವು ನಡೆಸಬಹುದು. ಹಾಗಾಗಿ ಇವತ್ತೇ ನಾವು ಸಭೆ ಕರೆದಿದ್ದೀವಿ. ವಾರ್ಡಲ್ಲೇ ಹೋಗಿ ಪರಿಪೂರ್ಣವಾಗಿ ಎಲ್ಲ ರೀತಿಯ ರಸ್ತೆಗಳಾಗಿದೆ, ಎಲ್ಲ ರೀತಿಯ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ತಾವು ಎಷ್ಟು ದಿನ ಒಳಗಡೆ ರೆಡಿ ಮಾಡಿ ವಾರ್ಡ್ ವೈಸ್ ಬೇರೆ ಬೇರೆ ಮಾಡಿ ಅದನ್ನ ಟೋಟಲ್ ಕ್ವಾಂಟಿಟಿಯಲ್ಲಿ ಹಾಕೊಂಡು ಎಷ್ಟು